ಗ್ರಾಮಗಳ ಅಭಿವೃದ್ಧಿ ಆದರೆ ದೇಶದ ಅಭಿವೃದ್ಧಿ ಆಗುತ್ತೆ ಅನ್ನೋ ಮಾತಿದೆ. ಆದರೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದು 79 ವರ್ಷ ಆದರೂ ಬೆಂಗಳೂರಿನ ಪಕ್ಕದಲ್ಲೇ ಇರೋ ಆ ಗ್ರಾಮದ ಜನ ಇಂದಿಗೂ ಕುಡಿಯೋ ನೀರಿಗಾಗಿ ಪರದಾಡ್ತಿದ್ದಾರೆ. ಸಮಸ್ಯೆಯನ್ನ ಅಧಿಕಾರಿಗಳು ಜನಪ್ರತಿನಿಧಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನ ಆಗ್ತಿಲ್ಲ. ಹಾಗಿದ್ರೆ ಆ ಸ್ಥಳ ಯಾವುದು? ಹನಿ ನೀರಿಗಾಗಿ ಪರದಾಟ ನಡೆಸ್ತಿರೋದು ಯಾಕೆ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಪಾಳು ಬಿದ್ದಿರೋ ಶುದ್ಧ ನೀರಿನ ಘಟಕ, ಶಿಥಿಲಾವಸ್ಥೆ ತಲುಪಿರೋ ಕುಡಿಯುವ ನೀರಿನ ಘಟಕದ ಮೇಲೆ ಬೆಳೆದುಕೊಂಡಿರೋ ಕಸದ ಗಿಡಗಳು, ತೊಕ್ಕು ಹಿಡಿದಿರೋ ಕಟ್ಟಡದ ಶಟರ್, ಶುದ್ಧ ಕುಡಿಯುವ ನೀರಿನ ಘಟಕದ ಸುತ್ತಲೂ ಬಿದ್ದಿರುವ ಕಸ. ಈ ದೃಶ್ಯಗಳು ಕಂಡು ಬಂದಿದ್ದು ಯಾವುದೋ ಕುಗ್ರಾಮದಲ್ಲೋ ಅಥವಾ ರಾಜ್ಯದ ಗಡಿಭಾಗದಲ್ಲೋ ಅಲ್ಲ, ಬದಲಿಗೆ ರಾಜಧಾನಿ ಬೆಂಗಳೂರಿನ ಯಲಹಂಕದ ಬಳಿ ಇರೋ ಕೋಗಿಲು ಲೇಔಟ್ನ ಮಗ್ಗಲಿನಲ್ಲಿರೋ ಬೆಳ್ಳಹಳ್ಳಿ ಗ್ರಾಮದಲ್ಲಿ. ಬೆಂಗಳೂರಿನ ಕಸ ಸುರಿಯೋಕೆ ಜಾಗ ನೀಡಿರೋ ಗ್ರಾಮದಲ್ಲಿ ಸರಿಯಾದ ಮೂಲ ಸೌಕರ್ಯ ಇಲ್ಲದೆ ಜನ ಪರದಾಡ್ತಿದ್ದಾರೆ. ಕಸ ಸುರಿಯೋಕೆ ಜಾಗ ಬೇಕು, ಸಮಸ್ಯೆ ಮಾತ್ರ ಬೇಡ. ಹನಿ ನೀರಿಗಾಗಿ ಪರದಾಡ್ತಿದ್ದಾರೆ ಬೆಳ್ಳಹಳ್ಳಿ ಗ್ರಾಮಸ್ಥರು. ಬೆಂಗಳೂರಿನ ಕಸ ಸುರಿಯೋ ಬೆಳ್ಳಹಳ್ಳಿ ಗ್ರಾಮದ ಜನ ಒಂದು ಬಿಂದಿಗೆ ನೀರಿಗಾಗಿ 4 ಕಿಲೋಮೀಟರ್ ಅಲಿಯೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಳೆದ 3 ವರ್ಷದಿಂದ ಅಧಿಕಾರಿಗಳು ಜನಪ್ರತಿನಿಧಿಗಳ ಗಮನಕ್ಕೆ ತಂದ್ರು ಯಾರು ಕಿವಿ ಮೇಲೆ ಹಾಕೊಳ್ತಿಲ್ಲ. ಇರೋ ಶುದ್ಧ ಕುಡಿಯುವ ನೀರಿನ ಘಟಕದ ದುರಸ್ತಿ ಕೂಡ ಮಾಡ್ತಿಲ್ಲ. ದುರಸ್ತಿ ಮಾಡೋದಿರ್ಲಿ, ಕಟ್ಟಡದ ಸುತ್ತಮುತ್ತ ಪಾಳುಗಂಟಿಗಳು ಬೆಳೆದು ಕಸದ ರಾಶಿಯೇ ಬಿದ್ದಿದ್ರು ಅದರತ್ತ ಕಣ್ಣೆತ್ತಿಯೂ ನೋಡ್ತಿಲ್ಲ. ಇದು ಹಿಂದಿನ ಬೆಂಗಳೂರು ಮಹಾನಗರ ಪಾಲಿಕೆ, ಈಗಿನ ಜಿಬಿಎ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಉತ್ತಮ ಸಾಕ್ಷಿಯಾಗಿದೆ. ಬೆಂಗಳೂರಿನ ಕಸ ಸುರಿಯಲು ಜಾಗ ನೀಡಿದ್ದ ಬೆಳ್ಳಹಳ್ಳಿ ಗ್ರಾಮಸ್ಥರು ಈಗ ಹನಿ ನೀರಿಗೂ ಪರದಾಡುವಂತಾಗಿದೆ. ಜನಸಾಮಾನ್ಯರಿಗೆ ಶುದ್ಧ ಕುಡಿಯುವ ನೀರಿನ ಪೂರೈಕೆ ಮಾಡುವ ಸಲುವಾಗಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಸ್ಥಾಪನೆ ಮಾಡ್ತಾರೆ. ಆದರೆ ಸ್ಥಾಪನೆ ಮಾಡಿದ ಕೇವಲ 1 ವರ್ಷದಲ್ಲಿ ಅದು ಸಂಪೂರ್ಣವಾಗಿ ಬಂದ್ ಆಗಿದೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಇದು ಒಂದು ಶುದ್ಧ ಕುಡಿಯುವ ನೀರಿನ ಘಟಕ ಇರುವುದು ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ಬೆಳ್ಳಿಹಳ್ಳಿಯ ಒಂದು ಗ್ರಾಮದಲ್ಲಿ ಈ ಕುಡಿಯುವ ನೀರಿನ ಘಟಕವನ್ನ ಇದೆ. ಇದು BBMP ಅಂದ್ರೆ ಈಗಿನ ಗ್ರೇಟರ್ ಬೆಂಗಳೂರು ಅಥಾರಿಟಿ ವತಿಯಿಂದ ನಿರ್ಮಾಣ ಮಾಡಿದ್ರು. ಆದರೆ ಸುಮಾರು 4 ವರ್ಷಗಳ ಹಳೆಯ ಒಂದು ಹಿಂದೆ ಇದನ್ನ ನಿರ್ಮಾಣ ಮಾಡಿದ್ರು. ಕೇವಲ 1 ವರ್ಷದಲ್ಲಿ ಇದು ಬಂದ್ ಆಗಿದೆ ಅಂತ ಇಲ್ಲಿನ ಸ್ಥಳೀಯರು ಹೇಳ್ತಾ ಇದ್ದಾರೆ. ಈ ಸಮಸ್ಯೆ ಬಗ್ಗೆ ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ ಹಲವು ಬಾರಿ ಮನವಿ ಸಲ್ಲಿಸಲಾಗಿದೆ. ಆದ್ರೆ ಅವರು ಹಾರಿಕೆಯ ಉತ್ತರ ನೀಡಿ ಜವಾಬ್ದಾರಿಯಿಂದ ನುಣುಚಿಕೊಳ್ತಿದ್ದಾರೆ. ಸ್ಥಳಕ್ಕೆ ಬಂದಾಗ ಸರಿಪಡಿಸ್ತೀವಿ ಅಂತ ಭರವಸೆ ನೀಡೋ ಅಧಿಕಾರಿಗಳು ಅಲ್ಲಿಂದ ಹೋದ್ಮೇಲೆ ಅದರ ಕುರಿತು ಕ್ಷಣ ಮಾತ್ರವೂ ಯೋಚನೆಯನ್ನೇ ಮಾಡ್ತಿಲ್ಲ. ಅಭಿವೃದ್ಧಿ ಮಂತ್ರ ಜಪಿಸೋ ಜನಪ್ರತಿನಿಧಿಗಳಿಗೆ ಜನರ ಬಾಯಾರಿಕೆ ಗಮನಕ್ಕೆ ಬರ್ತಿಲ್ಲ ಅಂತ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಏನ್ ಸಮಸ್ಯೆ ಆಗಿದೆ ಅಂದ್ರೆ, ಒಂದು 5 ವರ್ಷ ಹಿಂದೆಗಡೆ ವಾಟರ್ ಫಿಲ್ಟರ್ ಅಂತ ಮಾಡಿದ್ದಾರೆ. ಬಟ್ ಅಂತಿದೆ 1 ವರ್ಷ 2 ವರ್ಷ ಹಿಂದೆ ಮಾತ್ರ ಹಿಡಿದಿದ್ದು. ತದನಂತರ ಅದು ಸ್ಟಾಪ್ ಆಗಿ ಇಲ್ತಂಗೆ ಯಾವುದೇ ಕಾರಣಕ್ಕೆ ರಿಪೇರಿ ಮಾಡಿಲ್ಲ, ಇಲ್ತಂಗೆ ಅದು ಪರಿಹಾರ ವಹಿಸಿ ಮಾಡಿಕೊಟ್ಟಿಲ್ಲ. ಇಲ್ಲಿ ಸ್ಥಳೀಯರು ಹೋಗ್ಬಿಟ್ಟು ಹೊರಗಡೆ ಪಕ್ಕ ಊರಲ್ಲಿ ಹೋಗ್ಬಿಟ್ಟು 5-6 ಕಿಲೋಮೀಟರ್ ನಿಂತ ಹೋಗ್ಬಿಟ್ಟು ಕುಡಿಯೋಕೆ ನೀರು ತಗೊಂಬಂದು ಇಲ್ಲಿ ಕುಡಿಯೋ ಅಂತ ಪರಿಸ್ಥಿತಿ ಆಗಿದೆ. ಬಟ್ ಅದು ಆದಷ್ಟು ಬೇಗನೆ BBMP ಇರ್ಬೋದು, ಶಾಸಕರಿರ್ಬೋದು, ಪ್ರತಿಯೊಬ್ಬರು ಯಾರೇ ಇರ್ಬೋದು, ಅಧಿಕಾರಿಗಳು ಬಂದು ಕೂಡಲೇ ಬಂದ್ಬಿಟ್ಟು ಬೆಂಗಳೂರಿನ ಕಸವನ್ನ ತೆಗೆದುಕೊಂಡು ಬಂದು ಬೆಳ್ಳಹಳ್ಳಿಯಲ್ಲಿ ಸುರಿಯೋ ಅಧಿಕಾರಿಗಳು, ಜನಪ್ರತಿನಿಧಿಗಳಿಗೆ ಇಲ್ಲಿನ ಸಮಸ್ಯೆಗಳು ಮಾತ್ರ ಕಣ್ಣಿಗೆ ಕಾಣಿಸ್ತಿಲ್ವಾ ಅಥವಾ ಕಣ್ಣಿತ್ತು ಕುರುಡರಂತೆ ವರ್ತನೆ ಮಾಡ್ತಿದ್ದಾರಾ ಅನ್ನೋದು ದೇವರಿಗೆ ಗೊತ್ತು. ಏನಾದ್ರೂ ಬೆಳ್ಳಹಳ್ಳಿ ಮತ್ತು ಸುತ್ತಮುತ್ತಲಿನ ಹಳ್ಳಿಗಳ ಜನರ ಸಮಸ್ಯೆಯನ್ನ ಪರಿಹರಿಸ್ತಾರಾ ಇಲ್ವಾ ಅನ್ನೋದಕ್ಕೆ ಕಾಲವೇ ಉತ್ತರ ನೀಡಲಿದೆ. ಸಂಗಮೇಶ್ ಮೇತ್ರೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.